Hello everyone, welcome to another interesting session on English literature. Have you ever wondered what makes a great person great? What were their struggles, achievements, failures and dreams? And what if we could learn all these things directly from the person himself or herself? Today we are going to explore two fascinating literary forms, biography and autobiography. ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ಇಂಗ್ಲೀಷ್ ಲಿಟ್ರೇಚರ್ನ ಮತ್ತೊಂದು ಆಸಕ್ತಿದಾಯಕ ವಿಷಯಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತ ಕೋರ್ತಾ, ಒಬ್ಬ ಮಹಾನ್ ವ್ಯಕ್ತಿ ಮಹಾನ್ ಆಗಲು ಕಾರಣವೇನೆಂದು ನಾವು ಯಾವಾಗಲಾದರೂ ವಿಚಾರ ಮಾಡಿರ್ತೀವಿ. ಆದರೆ ಅವರ ಸಾಧನೆಗಳು, ಹೋರಾಟಗಳು, ವೈಫಲ್ಯಗಳು ಮತ್ತು ಕನಸುಗಳು ಹೇಗಿದ್ದವು ಎಂಬುದನ್ನು ತಿಳಿದುಕೊಳ್ಳಲು ನಮ್ಮೆಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಇಂದು ನಾವು ಸಾಹಿತ್ಯದ ಎರಡು ಪ್ರಮುಖ ರೂಪಗಳಾದಂಥ ಬಯೋಗ್ರಫಿ ಮತ್ತು ಆಟೋಬಯೋಗ್ರಫಿಯನ್ನು ತಿಳಿದುಕೊಳ್ಳೋಣ. ಇಲ್ಲಿ ಬಯೋಗ್ರಫಿ ಅಂದರೆ ಒಬ್ಬ ವ್ಯಕ್ತಿಯ ಜೀವನದ ಚರಿತ್ರೆಯನ್ನು ಮತ್ತೊಬ್ಬ ವ್ಯಕ್ತಿ ಬರೆಯುವಂಥದ್ದು. ಆಟೋಬಯೋಗ್ರಫಿ ಅಂದರೆ ಒಬ್ಬ ವ್ಯಕ್ತಿಯು ತನ್ನದೇ ಜೀವನ ಚರಿತ್ರೆಯನ್ನು ಬರೆಯುವಂಥದ್ದು. ಹಾಗಿದ್ರೆ ಲೆಟ್ ಅಸ್ ಲುಕ್ ಎಟ್ ದ ಟಾಪಿಕ್ ದೆನ್. ಲಾಂಗ್ ವಾಕ್ ಟು ಫ್ರೀಡಮ್ ಅನ್ನುವಂಥದ್ದನ್ನು ಒಬ್ಬ ಜಗತ್ತಿನ ಶ್ರೇಷ್ಠ ಹೋರಾಟಗಾರ, ಆಫ್ರಿಕನ್ ಹೋರಾಟಗಾರರಾದಂಥ ನೆಲ್ಸನ್ ಮಂಡೇಲಾ ಅವರು ಬರೆದಿದ್ದಾರೆ. ಸೊ ಆಥರ್ ನೆಲ್ಸನ್ ಮಂಡೇಲಾ, ಇದು ಆಟೋಬಯೋಗ್ರಫಿ. ಇದು ನೆಲ್ಸನ್ ಮಂಡೇಲಾ, an anti-apartheid leader and president of South Africa. An iconic autobiography that chronicles Mandela's early life, his 20 years in prison on Robben Island and his triumphant release to lead South Africa out of apartheid. And it's a world famous masterclass in patience, resilience and forgiveness. ಇಲ್ಲಿ ದಕ್ಷಿಣ ಆಫ್ರಿಕಾದ ಜನಾಂಗೀಯ ತಾರತಮ್ಯದ ವಿರುದ್ಧ ಹೋರಾಡಿದ ನೆಲ್ಸನ್ ಮಂಡೇಲಾ ಅವರ ಒಂದು ಪ್ರಸಿದ್ಧ ಆತ್ಮಕಥೆ ಇದು. ರಾಬನ್ ದ್ವೀಪದಲ್ಲಿ ಸುಮಾರು 27 ವರ್ಷಗಳ ಕಾಲ ಕಠಿಣ ಜೈಲು ಶಿಕ್ಷೆಯನ್ನು ಅನುಭವಿಸಿ ನಂತರ ಬಿಡುಗಡೆಯಾಗಿ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರಾದ ಅವರ ಸಹನೆ, ಶ್ರಮ ಮತ್ತು ಕ್ಷಮಾಪನಾ ಗುಣದ ಜೀವನ ಪಯಣವನ್ನು ಇದು ವಿವರವಾಗಿ ತೆರೆದಿರುತ್ತದೆ ಅಂತ. The next one is Geoffrey Chaucer. As we all know that he is called as the father of English literature. ಇದನ್ನು ಬರೆದಂಥವರು ಮರಿಯನ್ ಟರ್ನರ್ ಅವರು. Geoffrey Chaucer, as we all know that the father of English poetry, this acclaimed biography examines the life of the medieval poet who wrote the Canterbury Tales. It details how Chaucer travels across Europe as a diplomat, courtier and civil servant, exposed him to diverse human cultures, allowing him to lay the very foundations of English poetry. ಫಾದರ್ ಆಫ್ ಇಂಗ್ಲೀಷ್ ಪೊಯೆಟ್ರಿ ಅಂತ ಒಂದು ಕರೆಯಲ್ಪಡ್ತಕ್ಕಂಥ ಜಾಫ್ರಿ ಚಾಜರ್ ಅವರ ಜೀವನ ಚರಿತ್ರೆ ಇದು. ದಿ ಕ್ಯಾಂಟರ್ಬರಿ ಟೇಲ್ಸ್ ಬರೆದ ಚಾಜರ್ ಯುರೋಪಿನಾದ್ಯಂತ ರಾಜತಾಂತ್ರಿಕ ಅಧಿಕಾರಿಯಾಗಿ ಪ್ರಯಾಣಿಸುತ್ತಾ ಇಂಗ್ಲೀಷ್ ಭಾಷೆಗೆ ಕಾವ್ಯದ ಹೊಸ ಅಡಿಪಾಯವನ್ನು ಹೇಗೆ ಹಾಕಿದರು ಎಂಬುದನ್ನು ಮರಿಯನ್ ಟರ್ನರ್ ಅವರು ಈ ಒಂದು ಕೃತಿಯಲ್ಲಿ ಬರೆದಿದ್ದಾರೆ ಅಂತ. ದ ನೆಕ್ಸ್ಟ್ ಒನ್ ಈಸ್ ವಿಲ್ ಇನ್ ದ ವರ್ಲ್ಡ್, ಹೌ ಶೇಕ್ಸ್ಪಿಯರ್ ಬಿಕೇಮ್ ಶೇಕ್ಸ್ಪಿಯರ್ ಅನ್ನುವಂಥದ್ದು. ಇಟ್ ವಾಸ್ ಪಬ್ಲಿಷ್ಡ್ ಇನ್ 2004, ರಿಟನ್ ಬೈ ಸ್ಟೆಫನ್ ಗ್ರೀನ್ಬಾಲ್ಟ್. ಇಲ್ಲಿ a brilliant literary biography that bridges the gap between Shakespeare's personal life and his timeless works. Greenblatt reconstructs Elizabethan England to show how a small town, a glowmaker's son, became the greatest writer in English language. ಇಲ್ಲಿ ಇಂಗ್ಲಿಷ್ ಸಾಹಿತ್ಯದ ಶ್ರೇಷ್ಠ ನಾಟಕಕಾರ ವಿಲಿಯಂ ಶೇಕ್ಸ್ಪಿಯರ್ ಅವರ ಜೀವನ ಮತ್ತು ಕೃತಿಗಳನ್ನು ಕುರಿತು ಬರೆದ ಅತ್ಯುತ್ತಮ ಗ್ರಂಥವಿದು. ಎಲಿಜಬೆತ್ ಯುಗದ ಇಂಗ್ಲೆಂಡಿನ ವಾತಾವರಣವನ್ನು ಮರುಸೃಷ್ಟಿಸುವ ಮೂಲಕ ಗ್ರಾಮೀಣ ಹಿನ್ನೆಲೆಯ ಒಬ್ಬ ಸಾಧಾರಣ ವ್ಯಕ್ತಿ ಇಂಗ್ಲಿಷ್ ಭಾಷೆಯ ಮಹಾನ್ ಸಾಹಿತಿಯಾಗಿ ಹೇಗೆ ಬೆಳೆದರು ಎಂಬುದನ್ನು ಇಲ್ಲಿ ಗ್ರೀನ್ಬ್ಲಾಟ್ ವಿವರಿಸ್ತಾರೆ. ದ ನೆಕ್ಸ್ಟ್ ಒನ್ ಈಸ್ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್. ಹಿಯರ್ ದ ಆಥರ್ ಈಸ್ ರಾನ್ ಚೆರ್ನವ್ ಅವರು. ಇಲ್ಲಿ Alexander Hamilton, the founding father of the United States. This Pulitzer Prize winning biographer examines the extraordinary life of Hamilton, an orphaned immigrant who became America's first Treasury Secretary. It inspired the world famous Broadway musical Hamilton and offers a profound study of political intellect and ambition. ಇಲ್ಲಿ ಅಮೇರಿಕಾದ ಸಂವಿಧಾನ ನಿರ್ಮಾತೃಗಳಲ್ಲಿ ಒಬ್ಬರು ಹಾಗೂ ಮೊದಲ ಆರ್ಥಿಕ ಮಂತ್ರಿಯಾಗಿದ್ದಂಥ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅವರ ಒಂದು ಜೀವನ ಚರಿತ್ರೆ ಇದು. ಒಬ್ಬ ಅನಾಥನಾಗಿ ಬೆಳೆದು ಅಮೇರಿಕಾದ ಆರ್ಥಿಕ ವ್ಯವಸ್ಥೆಯನ್ನು ರೂಪಿಸಿದ ಅವರ ಪ್ರತಿಭೆ ಮತ್ತು ರಾಜಕೀಯ ಪಯಣವನ್ನು ರೋನ್ ಚೆರ್ನೋವ್ ಅವರು ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಈ ಪುಸ್ತಕದ ಆಧಾರದ ಮೇಲೆ ಪ್ರಸಿದ್ಧ ಹ್ಯಾಮಿಲ್ಟನ್ ಮ್ಯೂಸಿಕಲ್ ನಾಟಕ ರೂಪುಗೊಂಡಿತು ಅಂತ ಹೇಳುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಚಾರ್ಲ್ಸ್ ಡಿಕನ್ಸ್ ಲೈಫ್ ಅನ್ನುವಂಥದ್ದು. ದ ಆಥರ್ ಈಸ್ ಕ್ಲೇರ್ ಟೊಮಲಿನ್. Charles Dickens, a Victorian novelist. Claire Tomelton gives a deeply researched account of Dickens, capturing his explosive creative energy, complex personal life, and his relentless campaign for social reform and child welfare during the Industrial Revolution.
ಇಲ್ಲಿ ವಿಕ್ಟೋರಿಯನ್ ಯುಗದ ಮಹಾನ್ ಕಾದಂಬರಿಕಾರ ಚಾರ್ಲ್ಸ್ ಡಿಕನ್ಸ್ ಅವರ ಜೀವನ ಚರಿತ್ರೆ ಇದು. ಕೈಗಾರಿಕಾ ಕ್ರಾಂತಿಯ ಸಮಯದಲ್ಲಿ ಅವರು ಎದುರಿಸಿದ ಕಷ್ಟಗಳು, ಅವರ ಬರಹದಲ್ಲಿದ್ದಂಥ ಸೃಜನಶೀಲತೆ ಮತ್ತು ಬಡಮಕ್ಕಳ ಹಕ್ಕುಗಳಿಗೆ ಅವರು ಮಾಡಿದಂಥ ಒಂದು ಸಾಮಾಜಿಕ ಹೋರಾಟಗಳನ್ನು ಕ್ಲೇರ್ ಟೊಮ್ಯಾಲಿನ್ ಈ ಪುಸ್ತಕದಲ್ಲಿ ಅದ್ಭುತವಾಗಿ ದಾಖಲಿಸಿದ್ದಾರೆ ಅನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ದ ಲೈಫ್ ಆಫ್ ಸ್ಯಾಮ್ಯುಯಲ್ ಜಾನ್ಸನ್ ಅನ್ನುವಂಥದ್ದು. See, the author is James Boswell. Dr. Samuel Johnson, English lexicographer, poet and critic, widely considered the greatest biography in English literary history. Boswell recorded Johnson's life, daily conversations and witty remarks with unprecedented detail, creating the model for modern biography. ಇದು ಇಂಗ್ಲಿಷ್ ಸಾಹಿತ್ಯದ ಒಂದು ಇತಿಹಾಸದಲ್ಲಿ ಅತ್ಯಂತ ಶ್ರೇಷ್ಠ ಜೀವನಾಧಾರಿತ ಕೃತಿ ಎಂದು ಪರಿಗಣಿಸಲ್ಪಟ್ಟಿದೆ. ಜೇಮ್ಸ್ ಬಾಸ್ವೆಲ್ ಅವರು ಸ್ಯಾಮ್ಯುಯಲ್ ಜಾನ್ಸನ್ ಅವರ ಜೀವನ, ಸಂಭಾಷಣೆಗಳು ಮತ್ತು ಬುದ್ಧಿವಂತಿಕೆಯನ್ನು ಅತ್ಯಂತ ವಿವರವಾಗಿ ದಾಖಲಿಸಿದ್ದಾರೆ. ಈ ಪುಸ್ತಕವು ಆಧುನಿಕ ಜೀವನ ಚರಿತ್ರೆ ಬರೆಯುವ ವಿಧಾನಕ್ಕೆ ಒಂದು ಮುನ್ನುಡಿಯನ್ನು ಬರೆಯಿತು ಅಂತ ಹೇಳುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಎಮಿನೆಂಟ್ ವಿಕ್ಟೋರಿಯನ್ಸ್ ಅಂತ ಬರೆದಿದ್ದಾರೆ. ದ ಆಥರ್ ಲಿಟನ್ ಸ್ಟ್ಯಾಚೆ ಅವರು. ದ Cardinal Manning, Florence Nightingale, Thomas Arnold and General Gordon, a landmark work that revolutionized the biographical writing. The Strachey broke away from traditional reverent, flattering biographies, using sharp irony, psychological insight and satire to present humanized portraits of iconic Victorian figures. ಈ ಕೃತಿಯು ಜೀವನ ಚರಿತ್ರೆ ಬರೆಯುವ ಶೈಲಿಯಲ್ಲಿ ಹೊಸ ಕ್ರಾಂತಿಯನ್ನು ತಂತು. ಲಿಟನ್ ಸ್ಟ್ರಾಚಿ ಅವರು ಹಳೆಯ ಕಾಲದ ಅತಿಯಾದ ಹೊಗಳಿಕೆ ಶೈಲಿಯನ್ನು ಬದಿಗೊತ್ತಿ ವಿಕ್ಟೋರಿಯನ್ ಯುಗದ ಮಹಾನ್ ವ್ಯಕ್ತಿಗಳ ಕುರಿತು ಹಾಸ್ಯ, ವಿಮರ್ಶೆ ಮತ್ತು ಮಾನವೀಯ ದೃಷ್ಟಿಕೋನದಿಂದ ಸತ್ಯವನ್ನು ತೆರೆದಿಟ್ಟು ಬರತಕ್ಕಂಥ ಒಂದು ಕೃತಿ ಅನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಸ್ಟೀವ್ ಜಾಬ್ಸ್. ನಮ್ಮೆಲ್ಲರಿಗೂ ಗೊತ್ತಿರಬೇಕು, ಒಂದು ಆ್ಯಪಲ್ ಕಂಪ್ನಿಯ ಸ್ಥಾಪಕರಾಗಿರ್ತಕ್ಕಂಥ ಸ್ಟೀವ್ ಜಾಬ್ಸ್. ವಾಲ್ಟರ್ ಇಸಾಕ್ಸ್ ಅವರು ಬರೆದಂಥದ್ದು. ಬೇಸ್ಡ್ ಆನ್ ಓವರ್ 40 ಇಂಟರ್ವ್ಯೂಸ್ ವಿತ್ ಜಾಬ್ಸ್ ಆ್ಯಂಡ್ ಹಂಡ್ರೆಡ್ಸ್ ವಿತ್ ಫ್ರೆಂಡ್ಸ್, ಫ್ಯಾಮಿಲಿ ಆ್ಯಂಡ್ ರೈವಲ್ಸ್, ದಿಸ್ ಡೆಫಿನಿಟಿವ್ ಬಯೋಗ್ರಫಿ portrays the creative, intense and complex visionary who transformed entire industries. ಒಂದು ಆ್ಯಪಲ್ ಸಂಸ್ಥೆಯ ಸಹ ಸಂಸ್ಥಾಪಕ ಸ್ಟೀವ್ ಜಾಬ್ಸ್ ಅವರೊಂದಿಗಿನ 40ಕ್ಕೂ ಹೆಚ್ಚು ಸಂದರ್ಶನಗಳನ್ನು ಮಾಡಿ ಮತ್ತು ಅವರ ಮಿತ್ರರನ್ನು, ಶತ್ರುಗಳನ್ನು ಸಂದರ್ಶನಗಳನ್ನು ಆಧರಿಸಿ ವಾಲ್ಟರ್ ಐಸಾಕ್ಸನ್ ಈ ಒಂದು ಗ್ರಂಥವನ್ನು ರಚಿಸಿದ್ದಾರೆ. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದ ಅವರ ಪ್ರತಿಭೆ, ಕ್ರಿಯಾಶೀಲತೆ ಮತ್ತು ಸಂಕೀರ್ಣ ವ್ಯಕ್ತಿತ್ವವನ್ನು ಇದು ವಿವರವಾಗಿ ವಿವರಿಸುತ್ತದೆ ಎನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಜೇಮ್ಸ್ ಜಾಯ್ಸ್. ಆಸ್ ವಿ ಆಲ್ ನೋ ದ್ಯಾಟ್ ದೇ ಆರ್ ಫೇಮಸ್ ಫಾರ್ ದ ಕಾನ್ಸಿಯಸ್ನೆಸ್ ರೈಟಿಂಗ್, ದ ಸ್ಟ್ರೀಮ್ ಆಫ್ ಕಾನ್ಸಿಯಸ್ನೆಸ್ ಅನ್ನುವಂಥದ್ದು ತಮ್ಮ ಒಂದು ಲಿಟ್ರರಿ ಫಾರ್ಮಲ್ಲಿ ಯೂಸ್ ಮಾಡ್ಕೊಂಡು ಬರೆದಿರುವಂಥದ್ದು. ದ ಆಥರ್ ಈಸ್ ರಿಚರ್ಡ್ ಎಲ್ಮ್ಯಾನ್. As we all know that James Joyce, a modernist Irish author, widely recognized as one of the finest literary biographies ever written. Elman meticulously details how Joyce translated his real-life experiences in Dublin into literary masterpieces like Ulysses. ಇಲ್ಲಿ ಸಾಹಿತ್ಯಿಕ ಜೀವನ ಚರಿತ್ರೆಗಳಲ್ಲಿ ಅತ್ಯಂತ ಶ್ರೇಷ್ಠ ಕೃತಿ ಎಂದು ಇದು ಹೆಸರುವಾಸಿಯಾಗಿದೆ. ಡಬ್ಲಿನ್ ನಗರದಲ್ಲಿದ್ದಂಥ ಜೇಮ್ಸ್ ಜಾಯ್ಸ್ ಅವರ ನೈಜ ಜೀವನದ ಅನುಭವಗಳು ಇಲಿಸಿಸ್ನಂತಹ ಒಂದು ಮಹಾನ್ ಕಾದಂಬರಿಗಳಾಗಿ ಹೇಗೆ ಮಾರ್ಪಟ್ಟವು ಎಂಬುದನ್ನು ಎಲ್ಮನ್ ಇಲ್ಲಿ ವಿವರವಾಗಿ ಬರೆದಿದ್ದಾರೆ ಅಂತ. ದ ನೆಕ್ಸ್ಟ್ ಒನ್ ಈಸ್ ವಿಂಗ್ಸ್ ಆಫ್ ಫೈರ್. ಎಸ್ ವಿ ಆಲ್ ನೋ ದ್ಯಾಟ್ ದ ಮ್ಯಾನ್ ಹೂ ಈಸ್ ಕಾಲ್ಡ್ ಆಸ್ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಬರೆದಿದ್ದು. ಡಾಕ್ಟರ್ APJ ಅಬ್ದುಲ್ ಕಲಾಂ, ದ ಫಾರ್ಮರ್ ಪ್ರೆಸಿಡೆಂಟ್ ಆ್ಯಂಡ್ ಮಿಸೈಲ್ ಸೈಂಟಿಸ್ಟ್. This inspirational autobiography details Dr. Kalam's journey from his humble childhood in Rameshwaram as a newspaper boy to becoming a key scientist beyond India's space and missile development and eventually the President of India. It emphasizes the perseverance, scientific progress and patriotism. ರಾಮೇಶ್ವರನ್ನ ಒಂದು ಬಡ ಕುಟುಂಬದಲ್ಲಿ ಬೆಳೆದು ಪತ್ರಿಕೆ ಮಾರುತ್ತಿದ್ದಂಥ ಒಬ್ಬ ವ್ಯಕ್ತಿ ಅಬ್ದುಲ್ ಕಲಾಂ ಅವರು ಭಾರತದ ಕ್ಷಿಪಣಿ ಯೋಜನೆಯ ರೂವಾರಿಯಾಗಿ ಮತ್ತು ಭಾರತದ ರಾಷ್ಟ್ರಪತಿಯಾಗಿ ಬೆಳೆದ ಕಥೆಯನ್ನು ಈ ಪುಸ್ತಕ ವಿವರಿಸುತ್ತೆ. ಯುವಕರಲ್ಲಿ ಒಂದು ದೇಶಪ್ರೇಮ ಆಗಿರ್ಬೋದು, ಕಠಿಣ ಪರಿಶ್ರಮ ಮತ್ತು ವೈಜ್ಞಾನಿಕ ಮನೋಭಾವವನ್ನು ಹೆಚ್ಚಿಸಲು ಈ ಆತ್ಮಕಥೆ ಪ್ರೇರಣೆಯಾಗಿರುತ್ತೆ. ದ ನೆಕ್ಸ್ಟ್ ಒನ್ ಈಸ್ ಗಾಂಧಿ ಬಿಫೋರ್ ಇಂಡಿಯಾ ಅನ್ನುವಂಥದ್ದು. ದ ಆಥರ್ ಈಸ್ ರಾಮಚಂದ್ರ ಗುಹಾ ಅವರು ಬರೆದಿದ್ದು. See, the renowned historian Ramchandra Guha presents a detailed biographical account of M.K. Gandhi's early life, from his upbringing in Gujarat and last studies in London to his transformative 21 years spent in South Africa, showing how his philosophy of non-violence
ವಾಸ್ ಬಾರ್ನ್ ಅನ್ನುವಂಥದ್ದು. ಅಂದರೆ ಇಲ್ಲಿ ಪ್ರಖ್ಯಾತ ಇತಿಹಾಸಕಾರರಾದಂಥ ರಾಮಚಂದ್ರ ಗುಹಾ ಅವರು ಬರೆದಿರುವ ಈ ಒಂದು ಜೀವನ ಚರಿತ್ರೆಯು ಗಾಂಧೀಜಿಯವರ ಆರಂಭಿಕ ಜೀವನವನ್ನು ವಿವರಿಸುತ್ತದೆ. ಗುಜರಾತ್ನ ಬಾಲ್ಯ, ಲಂಡನ್ನಿನ ಕಾನೂನು ಶಿಕ್ಷಣ ಮತ್ತು ದಕ್ಷಿಣ ಆಫ್ರಿಕಾದಲ್ಲಿ ಅವರು 21 ವರ್ಷಗಳಲ್ಲಿ ಗಾಂಧೀಜಿ ಹೇಗೆ ಮಹಾತ್ಮರಾಗಿ ಬೆಳೆದರು ಹಾಗೂ ಸತ್ಯಾಗ್ರಹ ತತ್ವವನ್ನು ಹೇಗೆ ರೂಪಿಸಿಕೊಂಡರು ಎಂಬುದನ್ನು ಇದು ತೆರೆದಿಡುತ್ತದೆ ಅಂತ. ದ ನೆಕ್ಸ್ಟ್ ಒನ್ ಈಸ್ ಬಿಯಾಂಡ್ ದ ಲಾಸ್ಟ್ ಬ್ಲೂ ಮೌಂಟೇನ್ ಅನ್ನುವಂಥದ್ದು. ದ ಆಥರ್ ಈಸ್ R.M. Lala. J.R.D. Tata, the pioneer of Indian aviation and industrialist. An authorized biography of J.R.D. Tata detailing his life over 4 distinct pages. It explores how he established Indian civil aviation, led the Tata Group into a global powerhouse, and practiced ethical capitalism focused on nation building. ಭಾರತದ ನಾಗರಿಕ ವಿಮಾನಯಾನದ ಪಿತಾಮಹ ಮತ್ತು ಉದ್ಯಮಿ J.R.D. ಟಾಟಾ ಅವರ ಒಂದು ಅಧಿಕೃತ ಜೀವನ ಚರಿತ್ರೆ ಇದು. ಟಾಟಾ ಸಂಸ್ಥೆಯನ್ನು ಬೃಹತ್ ಮಟ್ಟದಲ್ಲಿ ಬೆಳೆಸಿದ್ದಲ್ಲದೆ ನೈತಿಕ ಉದ್ಯಮ ಹಾಗೂ ದೇಶದ ಅಭಿವೃದ್ಧಿಗೆ ಅವರ ಕೊಡುಗೆಯನ್ನು R.M. ಲಾಲಾ ಅವರು ಸುಂದರವಾಗಿ ಚಿತ್ರಿಸಿದ್ದಾರೆ ಅಂತ. ದ ನೆಕ್ಸ್ಟ್ ಒನ್ ಈಸ್ ನೆಹರು ದ ಇನ್ವೆನ್ಷನ್ ಆಫ್ ಇಂಡಿಯಾ ಅನ್ನುವಂಥದ್ದು. ಆಸ್ ವಿ ಆಲ್ ನೋ ದ್ಯಾಟ್ ಶಶಿ ಥರೂರ್ ಅವರು ಬರೆದಿರುವಂಥದ್ದು ಇದು. ಜವಾಹರ್ಲಾಲ್ ನೆಹರು, ಆಸ್ ವಿ ಆಲ್ ನೋ ದ್ಯಾಟ್ ಇಂಡಿಯಾಸ್ ಫಸ್ಟ್ ಪ್ರೈಮ್ ಮಿನಿಸ್ಟರ್. ಶಶಿ ಥರೂರ್ ಪ್ರೊವೈಡ್ಸ್ ಎನ್ ಎಂಗೇಜಿಂಗ್ ಬಯೋಗ್ರಫಿಕಲ್ ಅನಾಲಿಸಿಸ್ ಆಫ್ ಜವಾಹರ್ಲಾಲ್ ನೆಹರು's role in shaping modern, democratic and secular India. It addresses both his great vision for post-independence institutions and the political critics of his era. ಇಲ್ಲಿ ಸ್ವಾತಂತ್ರ್ಯೋತ್ತರ ಭಾರತವನ್ನು ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತ ತತ್ವಗಳ ಮೇಲೆ ನಿರ್ಮಿಸುವಲ್ಲಿ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ವಹಿಸಿದ ಪಾತ್ರವನ್ನು ಶಶಿ ಥರೂರ್ ವಿಶ್ಲೇಷಿಸುತ್ತಾರೆ. ಅವರ ದೃಷ್ಟಿಕೋನ, ಸಾಧನೆಗಳು ಮತ್ತು ರಾಜಕೀಯ ನಿರ್ಧಾರಗಳನ್ನು ಈ ಪುಸ್ತಕದಲ್ಲಿ ಅವರು ಚರ್ಚಿಸಿದ್ದಾರೆ ಅಂತ. ದ ನೆಕ್ಸ್ಟ್ ಒನ್ ಈಸ್ ವರ್ಲ್ಡ್ ಫೇಮಸ್ ಆಟೋಬಯೋಗ್ರಫೀಸ್ ಬೈ ವುಮೆನ್. ಇಲ್ಲಿ ಸ್ತ್ರೀಯರು ಬರೆದಂಥ ಒಂದು ಆಟೋಬಯೋಗ್ರಫಿಗಳನ್ನು ನೋಡೋದಾದರೆ, ಮೊದಲನೇದಾಗಿ ಐ ನೋ ವೈ ದ ಕೇಸ್ಡ್ ಬರ್ಡ್ ಸಿಂಗ್ಸ್ ಅನ್ನುವಂಥದ್ದು. ಆಥರ್ ಈಸ್ ಮಾಯಾ ಆಂಜೆಲೋ. ಮಾಯಾ ಆಂಜೆಲೋ is an American poet, activist and memoirist. Maya Angelou celebrated autobiography chronicles her childhood and early adult years facing racism, identity struggles and personal trauma in the American South. The book explores the themes of resilience, literacy and how finding one's voice brings freedom ಅನ್ನುವಂಥದ್ದು. ಇಲ್ಲಿ ಮಾಯಾ ಆಂಜೆಲೋ ಅವರ ಈ ಪ್ರಸಿದ್ಧ ಆತ್ಮಕಥೆಯು ಅವರ ಬಾಲ್ಯ ಮತ್ತು ಯೌವನದ ದಿನಗಳಲ್ಲಿ ಅನುಭವಿಸಿದ ವರ್ಣಭೇದ ನೀತಿ, ವೈಯಕ್ತಿಕ ಸವಾಲುಗಳು ಮತ್ತು ಕಷ್ಟಗಳನ್ನು ವಿವರಿಸುತ್ತದೆ. ಇಲ್ಲಿ ಸಾಹಿತ್ಯ ಮತ್ತು ಬರವಣಿಗೆಯ ಮೂಲಕ ಒಬ್ಬ ಮಹಿಳೆ ಹೇಗೆ ತನ್ನ ನೋವುಗಳನ್ನು ಮೆಟ್ಟಿ ನಿಂತು ಸ್ವಾತಂತ್ರ್ಯವನ್ನು ಕಂಡುಕೊಳ್ಬೋದು ಎಂಬುದಕ್ಕೆ ಈ ಒಂದು ಪುಸ್ತಕ ಉದಾಹರಣೆಯಾಗಿದೆ ಅಂತ ಹೇಳ್ಬೋದು. The next one is The Diary of a Young Girl. As we all know that it's written by Anna Frank. Anna Frank, a Jewish Holocaust victim, written while hiding from Nazi the persecution in an Amsterdam attic during World War II. 13-year-old Anna Frank recorded her intimate thoughts, hopes and fears. It remains one of the world's most poignant and powerful documents of human courage, youth and the horrors of war. ಇಲ್ಲಿ ಎರಡನೇ ಮಹಾಯುದ್ಧದ ಸಮಯದಲ್ಲಿ ನಾಜಿಗಳ ಹಿಂಸೆಯಿಂದ ತಪ್ಪಿಸಿಕೊಳ್ಳಲು ಆಮ್ಸ್ಟರ್ಡ್ಯಾಮ್ನ ರಹಸ್ಯ ಕೊಠಡಿಯಲ್ಲಿ ಅಡಗಿದ್ದಾಗ 13 ವರ್ಷದ ಆನಾ ಫ್ರಾಂಕ್ ಬರೆದ ದಿನಚರಿ ಇದು. ಯುದ್ಧದ ಭಯಾನಕತೆ, ಯೌವನದ ಕನಸುಗಳು ಮತ್ತು ಕಷ್ಟದ ಸಮಯದಲ್ಲಿಯೂ ಜೀವನದ ಮೇಲಿಟ್ಟಿದ್ದ ಭರವಸೆಯನ್ನು ಇದು ಜಗತ್ತಿಗೆ ಸಾರುತ್ತದೆ. ಇದು ಕೂಡ ಇವಳ ಕುರಿತು ಒಂದು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಒಂದು ಲೆಸನ್ ಇದೆ ದಟ್ ಕ್ಯಾನ್ ಬಿ ರೆಡ್. ದ ನೆಕ್ಸ್ಟ್ ಒನ್ ಈಸ್ ಬಿಕಮಿಂಗ್ ಅನ್ನುವಂಥದ್ದು. The author is Michelle Obama. Okay. Here, Michelle Obama, former First Lady of the United States, a deeply personal memoir divided into 3 parts: Becoming Me, Becoming Us, and Becoming More. Michelle Obama shares her journey from growing up on the south side of Chicago as a working class black girl to becoming an Ivy League educated lawyer and the first African American First Lady of the United States. ಇಲ್ಲಿ ಮೈಕೆಲ್ ಒಬಾಮಾ ಅವರ ಈ ಗ್ರಂಥವು 3 ಹಂತಗಳಲ್ಲಿ ಅವರ ಒಂದು ಪಯಣವನ್ನು ವಿವರಿಸುತ್ತದೆ. ಚಿಕಾಗೋದ ಒಂದು ಸಾಮಾನ್ಯ ಕುಟುಂಬದ ಹೆಣ್ಣು ಮಗಳಾಗಿ ಬೆಳೆದು ಕಾನೂನು ಶಿಕ್ಷಣ ಮುಗಿಸಿ ಅಮೇರಿಕಾದ ಮೊದಲ ಆಫ್ರಿಕನ್ ಅಮೇರಿಕನ್ ಫಸ್ಟ್ ಲೇಡಿ, ಒಂದು ಅಧ್ಯಕ್ಷರ ಪತ್ನಿಯಾಗಿ ಬರಾಕ್ ಒಬಾಮಾ ಅವರ ಆಗಿ ಬೆಳೆದ ಅವರ ಒಂದು ಸಫಲ ಜೀವನದ ಅನುಭವಗಳನ್ನು ಅವರು ಈ ಒಂದು ಪುಸ್ತಕದಲ್ಲಿ ಹಂಚಿಕೊಂಡಿದ್ದಾರೆ ಅಂತ. ದ ನೆಕ್ಸ್ಟ್ ಒನ್ ಈಸ್ ದ ಸ್ಟೋರಿ ಆಫ್ ಮೈ ಲೈಫ್ ಅನ್ನುವಂಥದ್ದು. ಆಥರ್ ಈಸ್ ಹೆಲೆನ್ ಕೆಲ್ಲರ್. Helen Keller, the author, political activist and lecturer, written during her college years at
Radcliffe College, Helen Keller details her experience overcoming deaf blindness following an illness in infancy. She pays tribute to her dedicated teacher Anna Sullivan, showing how education and determination transferred her world of dark silence into a life of international influence. ಇಲ್ಲಿ ಬಾಲ್ಯದಲ್ಲೇ ಕಣ್ಣು ಮತ್ತು ಕಿವಿ ಎರಡನ್ನೂ ಕಳೆದುಕೊಂಡಂಥ ಹೆಲೆನ್ ಕೆಲ್ಲರ್ ತಮ್ಮ ಶಿಕ್ಷಕಿ ಆನ್ ಸುಲಿವಾನ್ ಅವರ ನೆರವಿನಿಂದ ಶಿಕ್ಷಣ ಪಡೆದು ಜಗತ್ತೇ ಮೆಚ್ಚುವಂಥ ಸಾಹಿತಿ ಮತ್ತು ಉಪನ್ಯಾಸಕರಾಗಿ ಬೆಳೆದ ಒಂದು ಪವಾಡದಂಥ ದಂತಕಥೆಯನ್ನು ಈ ಕೃತಿಯಲ್ಲಿ ಅವರು ಬರೆದಿದ್ದಾರೆ ಅನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಆ್ಯನ್ ಅನ್ಫಿನಿಶ್ಡ್ ಲೈಫ್ ಅನ್ನುವಂಥದ್ದು. ದ ಆಥರ್ ಈಸ್ ಕಮಲಾ ದಾಸ್. Okay, Kamala Das, as well know that poet and author, originally published in Malayalam as Ant Katha and translated into English as My Story. This candid autobiography broke societal taboos surrounding female independence, love, sexuality and marriage in traditional India society, establishing Kamala Das as a fearless voice in Indian English writing. ಭಾರತೀಯ ಇಂಗ್ಲಿಷ್ ಸಾಹಿತ್ಯದಲ್ಲಿ ಕಮಲಾ ದಾಸ್ ಅವರ ಈ ಆತ್ಮಕಥೆಯು ಅತ್ಯಂತ ಧೈರ್ಯಶಾಲಿ ಬರವಣಿಗೆಗೆ ಹೆಸರುವಾಸಿಯಾಗಿದೆ. ಸಾಂಪ್ರದಾಯಿಕ ಭಾರತೀಯ ಸಮಾಜದಲ್ಲಿ ಮಹಿಳೆಯ ಸ್ವತಂತ್ರ ಆಲೋಚನೆಗಳು, ವಿವಾಹ, ಪ್ರೀತಿ ಮತ್ತು ವೈಯಕ್ತಿಕ ಅನುಭವಗಳನ್ನು ಅವರು ಮುಕ್ತವಾಗಿ ಇದರಲ್ಲಿ ಚರ್ಚಿಸಿದ್ದಾರೆ ಅಂತ. ದ ನೆಕ್ಸ್ಟ್ ಒನ್ ಈಸ್ ದ ಲೈಫ್ ಆಫ್ ಚಾರ್ಲೆಟ್ ಬ್ರಾಂಟೆ ಅವರು. ಆಸ್ ವಿ ಆಲ್ ನೋ ದಟ್ ಬ್ರಾಂಟೆ ಸಿಸ್ಟರ್ಸ್, ಇಟ್ಸ್ ದ ಆಥರ್ ಈಸ್ ಎಲಿಜಬೆತ್ ಗ್ಯಾಸ್ಕೆಲ್. The Charlotte Bronte, author of Jane Eyre, ಒಂದು ಫೇಮಸ್ ಕಾದಂಬರಿಯನ್ನು ಬರೆದವರು, written by fellow novelist Elizabeth Gaskell shortly after Bronte's death. This was one of the earliest major literary biographies written by a woman about a woman. It offers a moving portrait of the tragic Bronte family in Yorkshire and Charlotte's struggle to publish under a male pseudonym. ಇಲ್ಲಿ ಜೇನ್ ಐರ್ ಕಾದಂಬರಿಯ ಲೇಖಕಿ ಶಾರ್ಲೆಟ್ ಬ್ರಾಂಟೆ ಅವರ ನಿಧನದ ನಂತರ ಅವರ ಸ್ನೇಹಿತೆ ಎಲಿಜಬೆತ್ ಗ್ಯಾಸ್ಕೆಲ್ ಈ ಪುಸ್ತಕವನ್ನು ಬರೀತಾರೆ. ಒಂದು ಪುರುಷ ಪ್ರಾಧಾನ್ಯತೆಯ ಕಾಲದಲ್ಲಿ ಮಹಿಳೆಯೊಬ್ಬಳು ಸಾಹಿತಿಯಾಗಿ ಅನುಭವಿಸಿದ ಕಷ್ಟಗಳು ಮತ್ತು ಬ್ರಾಂಟೆ ಕುಟುಂಬದ ದುರಂತ ಜೀವನವನ್ನು ಇದು ಮನಮುಟ್ಟುವಂತೆ ವಿವರಿಸುತ್ತೆ. ಇನ್ನೊಂದು ನಿಮಗೆ ಇಂಟ್ರೆಸ್ಟಿಂಗ್ ವಿಷಯ ಹೇಳಬೇಕಂದ್ರೆ, ಇಲ್ಲಿ ಶಾರ್ಲೆಟ್ ಬ್ರಾಂಟೆ ಅವರು ಒಂದು ಪುರುಷನ ಕಾವ್ಯನಾಮವನ್ನು ಇಟ್ಕೊಂಡು ಅವ್ರೇನು ಮಾಡ್ತಾರೆ, ತಮ್ಮ ಒಂದು ಲಿಟರರಿ ವರ್ಕ್ಸನ್ನು ಕಂಟಿನ್ಯೂ ಮಾಡ್ತಾರೆ. ಆ ಒಂದು ಸಿ ಫೇಸ್ಡ್ ಮೆನಿ ಮೋರ್ ಪ್ರಾಬ್ಲಮ್ಸ್ ಡ್ಯೂರಿಂಗ್ ಹರ್ ಏಜಸ್. ದ ನೆಕ್ಸ್ಟ್ ಒನ್ ಈಸ್ ಜಾನ್ ಕೀಟ್ಸ್. ಎಸ್ ವಿ ಆಲ್ ನೋ ದಟ್ಸ್ ಅ ಫೇಮಸ್ ಪರ್ಸನಾಲಿಟಿ ಇನ್ ಇಂಗ್ಲೀಷ್ ಲಿಟ್ರೇಚರ್ ಆ್ಯಂಡ್ ಆಥರ್ ಈಸ್ ವಾಲ್ಟರ್ ಜಾಕ್ಸನ್ ಬೇಟ್ ಅವರು ಇವರ ಒಂದು ಕುರಿತು ಬರೆದಿದ್ದಾರೆ. ಅ ಪುಲಿಟ್ಜರ್ ಪ್ರೈಸ್ ವಿನ್ನಿಂಗ್ ಬಯೋಗ್ರಫಿ ಆಫ್ ದ ಸೆಲೆಬ್ರೇಟೆಡ್ ರೊಮ್ಯಾಂಟಿಕ್ ಪೋಯೆಟ್ ಜಾನ್ ಕೀಟ್ಸ್. It traces how a young man from modest origins created some of the most beautiful poetry in English language. Ode to a Nightingale, Ode on a Grecian before his tragic death at age of 25. ಇಂಗ್ಲಿಷ್ ಪ್ರಣಯ ಯುಗದ ಕವಿ ಜಾನ್ ಕೀಟ್ಸ್ ಅವರ ಒಂದು ಸಾಹಿತ್ಯಿಕ ಪಯಣವನ್ನು ಈ ಕೃತಿ ವಿವರಿಸುತ್ತದೆ. ಕೇವಲ 25ನೇ ವಯಸ್ಸಿಗೆ ಕ್ಷಯರೋಗದಿಂದ ನಿಧನರಾಗುವ ಮುನ್ನ ಕೀಟ್ಸ್ ಇಂಗ್ಲಿಷ್ ಸಾಹಿತ್ಯಕ್ಕೆ ನೀಡಿದ ಅದ್ಭುತ ಕವಿತೆಗಳು ಮತ್ತು ಅವರ ಜೀವನದ ಹೋರಾಟವನ್ನು ವಾಲ್ಟರ್ ಜಾಕ್ಸನ್ ಅವರು ಇದರಲ್ಲಿ ಬರೆದಿದ್ದಾರೆ ಅನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ವರ್ಜಿನಿಯಾ ವೂಲ್ಫ್. ಆಸ್ ವಿ ಆಲ್ ನೋ ದ್ಯಾಟ್ ಸಿ ಈಸ್ ವೆರಿ ಫೇಮಸ್ ಫಾರ್ ಹರ್ ಸ್ಟ್ರೀಮ್ ಆಫ್ ಕಾನ್ಸಿಯಸ್ನೆಸ್. ಒಂದು ವಿವೇಚನಾ ಹರಿವನ್ನು ಉಪಯೋಗಿಸಿ ಕಾವ್ಯದಲ್ಲಿ ಉಪಯೋಗಿಸಿ ಬರೆದಂಥವರು. ಆ್ಯಂಡ್ ಹಿಯರ್ ದ ಆಥರ್ ಈಸ್ ಕ್ವೆಂಟಿನ್ ಬೆಲ್ ಅವರು. ವರ್ಜಿನಿಯಾ ವೂಲ್ಫ್ ಅ ಮಾಡರ್ನಿಸ್ಟ್ ನಾವೆಲಿಸ್ಟ್ ಆ್ಯಂಡ್ ಕ್ರಿಟಿಕ್ ಅನ್ನುವಂಥದ್ದು, ರಿಟನ್ ಬೈ ಹರ್ ನೆಫ್ಯೂ Quentin Bell. This official biography provides an insider's view of the pioneer of stream of consciousness writing. It covers her involvement in the famous Bloomsbury group, her groundbreaking novels like Mistress Dalloway, and her lifelong struggles with mental illness. ಒಂದು ಆಧುನಿಕ ಇಂಗ್ಲಿಷ್ ಸಾಹಿತ್ಯದ ದಿಗ್ಗಜ ವರ್ಜಿನಿಯಾ ವೂಲ್ಫ್ ಅವರ ಸೋದರಳಿಯ ಕ್ವೆಂಟಿನ್ ಬೆಲ್ ಬರೆದ ಜೀವನ ಚರಿತ್ರೆ ಇದು. ಇಲ್ಲಿ ಸ್ಟ್ರೀಮ್ ಆಫ್ ಕಾನ್ಸಿಯಸ್ನೆಸ್ ಶೈಲಿಯ ಬರವಣಿಗೆ ಹೆಸರಾದಂಥ ವೂಲ್ಫ್ ಅವರ ಸಾಹಿತ್ಯ ಸಾಧನೆ, ಲಂಡನ್ನಿನ ಬ್ಲೂಮ್ಸ್ಬೆರಿ ಗ್ರೂಪ್ ಒಡನಾಟ ಮತ್ತು ಅವರ ಜೀವನದ ಒಂದು ಮಾನಸಿಕ ಸವಾಲುಗಳನ್ನು ಇದು ತೆರೆದಿಡುತ್ತದೆ ಅನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಜಾರ್ಜ್ ಆರ್ವೆಲ್ ಲೈಫ್ ಅನ್ನುವಂಥದ್ದು. ದ ಆಥರ್ ಈಸ್ ಬರ್ನಾರ್ಡ್ ಕ್ರಿಕ್. As we all know that George Orwell, essayist, journalist and novelist. This official biography traces the intense life of Eric Arthur Blair, known by his pen name George Orwell. It shows how his experiences as an imperial policeman in Burma,
his life among the poor in Paris and London, and his fighting in the Spanish Civil War shaped his masterworks like 1984 and Animal Farm. ಇಲ್ಲಿ ಎರಿಕ್ ಆರ್ಥರ್ ಬ್ಲೇರ್ ಅವರ ಒಂದು ಕ್ರಾಂತಿಕಾರಿ ಜೀವನ ಚರಿತ್ರೆ ಇದು. ಜಾರ್ಜ್ ಆರ್ವೆಲ್ ಬರ್ಮಾದಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಪ್ಯಾರಿಸ್ ಮತ್ತು ಲಂಡನ್ನಲ್ಲಿ ಬಡತನದ ಮಧ್ಯೆ ಬೆಳೆದು ಸ್ಪೇನ್ ಯುದ್ಧದಲ್ಲಿ ಹೋರಾಡಿದ ಅವರ ನೈಜ ಅನುಭವಗಳನ್ನು ಅವರು 1985 ಒಂದು ನಾವೆಲಲ್ಲಿ ಬರೆದಿದ್ದಾರೆ. ಮತ್ತು ಆನಿಮಲ್ ಫಾರ್ಮ್ ಅಂತ ಒಂದು ಮಹಾನ್ ಪ್ರಬಂಧ ಮತ್ತು ಕಾದಂಬರಿಗಳಿಗೆ ಅವು ಹೇಗೆ ಪ್ರೇರಣೆಯಾದವು ಎಂಬುದನ್ನು ಬರ್ನಾರ್ಡ್ ಕ್ರಿಕ್ ಅವರು ಈ ತಮ್ಮ ಒಂದು ಬಯೋಗ್ರಫಿಯಲ್ಲಿ ಬರೆದಿದ್ದಾರೆ ಅನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಥಾಮಸ್ ಹಾರ್ಡಿ ಬಯೋಗ್ರಫಿ ಅನ್ನುವಂಥದ್ದು. ಇಲ್ಲಿ ದ ಆಥರ್ ಈಸ್ ಮೈಕಲ್ ಮಿಲ್ಗೇಟ್. Thomas Hardy, Victorian novelist and poet. Michael Milgate offers a comprehensive portrait of Thomas Hardy, tracing his evolution from a rural architect's apprentice in Dorset to a master novelist, Tess of the Ubervilles, far from the madding crowd, and a deeply influential late Victorian poet. ಇಲ್ಲಿ ವಿಕ್ಟೋರಿಯನ್ ಯುಗದ ಶ್ರೇಷ್ಠ ಕಾದಂಬರಿಕಾರ ಮತ್ತು ಕವಿ ಥಾಮಸ್ ಹಾರ್ಡಿ ಅವರ ಒಂದು ಜೀವನವನ್ನು ಈ ಗ್ರಂಥ ವಿವರಿಸುತ್ತದೆ. ಇಂಗ್ಲೆಂಡಿನ ಗ್ರಾಮೀಣ ಪ್ರದೇಶದ ವಾಸ್ತುಶಿಲ್ಪಿಯ ಸಹಾಯಕರಾಗಿ ಕೆಲಸ ಪ್ರಾರಂಭಿಸಿ ನಂತರ ಟೆಸ್ ಆಫ್ ದಿ ಉಬರ್ವಿಲೇಸ್ ನಂತರ ಒಂದು ವಿಶ್ವಪ್ರಸಿದ್ಧ ಕಾದಂಬರಿಯನ್ನು ಕೊಟ್ಟಂಥವರು. ಅವರು ಬರೆದಂಥ ಅವರ ಒಂದು ಸಾಧನೆಯನ್ನು ಮೈಕಲ್ ಮಿಲ್ಗೆಟ್ ಅವರು ಆಳವಾಗಿ ಅಧ್ಯಯನ ಮಾಡಿ ಈ ಕೃತಿಯನ್ನು ಬರೆದಿದ್ದಾರೆ ಅನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ South Indian famous writer, Indian famous English writer R.K. Narayan, The Early Years ಅನ್ನುವಂಥದ್ದು ಆರ್ ದ ಲೆಟರ್ ಇಯರ್ಸ್ ಅನ್ನುವಂಥದ್ದು ಇಲ್ಲಿ ಬರೆದಿದ್ದು. ದ ಆಥರ್ ಸುಸಾನ್ ಡ್ರಾಮ್ ಆ್ಯಂಡ್ ಎನ್ ಡ್ರಾಮ್ ಅನ್ನುವಂಥವ್ರು ಬರೆದಿದ್ದಾರೆ. ಎಸ್ ವಿ ಆಲ್ ನೋ ದಟ್ R.K. Narayan, ಎ ಕ್ರಿಯೇಟರ್ ಆಫ್ ದಿ ಫಿಕ್ಷನಲ್ ಟೌನ್ ಮಾಲ್ಗುಡಿ, ಅವರು ತಮ್ಮ ಒಂದು ಎಲ್ಲ ಕಾದಂಬರಿಗಳಲ್ಲಿ ಈ ಮಾಲ್ಗುಡಿ ಅನ್ನುವಂಥ ಒಂದು ಕಾಲ್ಪನಿಕ ಸ್ಥಳವನ್ನು ಕ್ರಿಯೇಟ್ ಮಾಡಿ ಅದರ ಮೇಲಿನ ಕತೆ ಕಟ್ಟಿ ಬರೆದಿರುವಂಥದ್ದು. ದಿಸ್ ಡೆಫಿನಿಟಿವ್ 2-volume biography offers a rich portrait of one of the India's greatest English novelists. It explores how Narayan transformed everyday South Indian life in Mysuru and Chennai into his beloved fictional inverse of Malgudi, highlighting his friendships with literary giants like Graham Greene. ಇಲ್ಲಿ ಭಾರತದ ಶ್ರೇಷ್ಠ ಇಂಗ್ಲೀಷ್ ಕಾದಂಬರಿಕಾರರಂಥ R.K. ನಾರಾಯಣ್ ಅವರ ಒಂದು ಅಧಿಕೃತ ಜೀವನ ಚರಿತ್ರೆ ಇದು. ಇಲ್ಲಿ ಮೈಸೂರು ಮತ್ತು ಚೆನ್ನೈನ ಸಾಮಾನ್ಯ ಜೀವನದ ಅನುಭವಗಳನ್ನು ಅವರು ಮಾಲ್ಗುಡಿ ಎಂಬ ಒಂದು ಕಾಲ್ಪನಿಕ ಜಗತ್ತಾಗಿ ಹೇಗೆ ಮಾರ್ಪಡಿಸಿದರು ಹಾಗೂ ವಿಶ್ವಪ್ರಸಿದ್ಧ ಸಾಹಿತಿ ಗ್ರಾಮ್ ಗ್ರೀನ್ ಅವರೊಂದಿಗಿನ ಅವರ ಒಡನಾಟವನ್ನು ಈ ಗ್ರಂಥ ವಿವರಿಸುತ್ತೆ ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ಒನ್ ಈಸ್ ಮೈ ಡೇಸ್ ಅನ್ನುವಂಥದ್ದು R.K. ನಾರಾಯಣ್ ಅವರೇ ಇದು ಬರೆದಿರೋದು. ಇದು ಒಂದು ಆಟೋಬಯೋಗ್ರಫಿ ಅವ್ರದ್ದು. ಇನ್ ದಿಸ್ ಚಾರ್ಮಿಂಗ್ ಆ್ಯಂಡ್ ಹ್ಯೂಮರಸ್ ಆಟೋಬಯೋಗ್ರಫಿ R.K. Narayan reflects on his childhood in Madras, his school days, his early struggles to establish himself as a full-time writer in Mysore, and the personal tragedy of losing his young wife, Rajam, which deeply influenced his masterpiece, The English Teacher. ಇಲ್ಲಿ R.K. ನಾರಾಯಣ್ ಅವರು ಅವರ ಸ್ವಂತ ಆತ್ಮಕಥೆ ಇದು. ಮದ್ರಾಸ್ನಲ್ಲಿ ನಡೆದ ಬಾಲ್ಯದ ದಿನಗಳು, ಮೈಸೂರಿನಲ್ಲಿ ಬರಹಗಾರನಾಗಲು ಪಟ್ಟ ಶ್ರಮ ಮತ್ತು ಪತ್ನಿ ರಾಜಮ್ಮ ಅವರ ಅಗಲಿಕೆ ನೋವು ಅವರನ್ನು ಹೇಗೆ ಸಾಹಿತ್ಯದ ಕಡೆಗೆ ಹೆಚ್ಚು ಮುನ್ನಡೆಸಿತು ಎಂಬುದನ್ನು ಅವರು ಒಂದು ಹಾಸ್ಯ ಮತ್ತು ಪ್ರಾಮಾಣಿಕತೆಯಿಂದ ಇದರಲ್ಲಿ ಅದ್ಭುತವಾಗಿ ಬರೆದಿದ್ದಾರೆ. ಸ್ವಾಮಿ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಅಂತ ಬರೆದಿದ್ದಾರೆ. ಈಗ ಪ್ರೆಸೆಂಟು 10th ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ಹೀರೋ ಅನ್ನುವಂಥ ಲೆಸನ್ ಕೂಡ R.K. ನಾರಾಯಣ್ ಅವರೇ ಬರೆದಿದ್ದು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಮುಲ್ಕ್ ರಾಜ್ ಆನಂದ್, ಹಿಸ್ ಲೈಫ್ ಆ್ಯಂಡ್ ವರ್ಕ್ ಅನ್ನುವಂಥ ಒಂದು ಕೃತಿ. ಇಟ್ಸ್ ಆಥರ್ ಈಸ್ ಸಾರಸ್ ಕೌಜಸ್ಸಿ. ಇಲ್ಲಿ ಮುಲ್ಕ್ ರಾಜ್ ಆನಂದ್, as we all know that a pioneer of Anglo-Indian fiction, this biography details the life of Mulk Raj Anand, one of the founding fathers of the Indian English novel, alongside R.K. Narayan and Raja Rao. It highlights his fierce social activism, his time in London's Bloomsbury set, and how his empathy for the oppressed led to classic novels like Untouchable and Coolie. ಇಲ್ಲಿ ಇಂಗ್ಲೀಷ್ ಸಾಹಿತ್ಯದಲ್ಲಿ ಭಾರತೀಯ ವಾಸ್ತವಿಕತೆಯನ್ನು ಪರಿಚಯಿಸಿದಂಥ ಮುಲ್ಕ್ ರಾಜ್ ಆನಂದ್ ಅವರು ಅವರ ಜೀವನ ಕಥೆ ಇದು. ಬಡವರು, ಶೋಷಿತರು ಮತ್ತು ಕಾರ್ಮಿಕರ ಪರವಾಗಿದ್ದ ಅವರ ಕಳಕಳಿ ಅನ್ಟಚಬಲ್ ಮತ್ತು ಕೂಲಿ ಅಂತ ಮಹಾನ್ ಕಾದಂಬರಿಗಳಿಗೆ ಹೇಗೆ ಅಡಿಪಾಯವಾಯಿತು ಎಂಬುದನ್ನು ಸರೋಸ ಕೊವಾಜಿಯಸ್ ಅವರು ವಿವರಿಸಿದ್ದಾರೆ ಅನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ನಿಸಿಮ್ ಎಜೆಕಿಯಲ್, ದ ಅಥರೈಸ್ಡ್ ಬಯೋಗ್ರಫಿ ಅನ್ನುವಂಥದ್ದು. ಆ್ಯಸ್ ವೆಲ್ ಒಂದು ಸ್ಕಾರ್ಪಿಯನ್ ಅನ್ನುವಂಥ ಒಂದು ಕಾದಂಬರಿಯನ್ನು ಕೂಡ ಇವರು ಬರೆದಿದ್ದಾರೆ, ಫೇಮಸ್ ನಾವೆಲ್ ದಟ್ ಈಸ್. ದ ಆಥರ್ ಈಸ್ ಎ ರಾಜಾರಾವ್ ಅವರು. ನಿಸಿನ್ ಎಜೆಕಿಲ್, ದ ಫಾದರ್ ಆಫ್ ಮಾಡರ್ನ್ ಇಂಡಿಯನ್ ಇಂಗ್ಲೀಷ್ ಪೊಯೆಟ್ರಿ.
okay, a detailed biography of the poet who pioneered modern Indian English poetry. It traces Ezekiel's Jewish Bene Israel heritage in Mumbai, his education in London, and his monumental role as a teacher, mentor, editor, and poet who gave Indian poetry in English a distinct, authentic voice. ಇಲ್ಲಿ ಆಧುನಿಕ ಭಾರತೀಯ ಇಂಗ್ಲಿಷ್ ಕಾವ್ಯದ ಪಿತಾಮಹ ಎನಿಸಿಕೊಂಡಂಥ ನಿಸ್ಸಿಮ್ ಎಜೆಕಿಲ್ ಅವರ ಒಂದು ಅಧಿಕೃತ ಜೀವನ ಚರಿತ್ರೆ ಇದು. ಮುಂಬೈನ ಬೆನೆ ಇಸ್ರೇಲ್ ಯಹೂದಿ ಕುಟುಂಬದ ಹಿನ್ನೆಲೆಯಿಂದ ಬಂದು ಇಂಗ್ಲಿಷ್ ಕಾವ್ಯ ಕ್ಷೇತ್ರಕ್ಕೆ ಹೊಸ ಮೆರುಗು ನೀಡಿ ಯುವ ಕವಿಗಳಿಗೆ ಮಾರ್ಗದರ್ಶಕರಾಗಿದ್ದ ಅವರ ಕೊಡುಗೆಯನ್ನು ಆರ್ ರಾಜಾರಾವ್ ಅವರು ಈ ಒಂದು ಪುಸ್ತಕದಲ್ಲಿ ದಾಖಲಿಸಿದ್ದಾರೆ ಅಂತ. The next one is the discovery of India. As we all know that it's written by the first Prime Minister of India, Pandit Jawaharlal Nehru ಅವರು. Jawaharlal Nehru, as we all know that Indian ಒಂದು ಇಂಡಿಯನ್ ಸಿವಿಲೈಸೇಷನ್ ಸಬ್ಜೆಕ್ಟ್ ಇಟ್ಕೊಂಡು ಇದು ಬರೆದು ಡಿಸ್ಕವರಿ ಆಫ್ ಇಂಡಿಯಾ ಅನ್ನುವಂಥದ್ದು, ರಿಟರ್ನ್ ಡ್ಯೂರಿಂಗ್ ಹಿಸ್ 4-year ಇಂಪ್ರಿಸನ್ಮೆಂಟ್ ಎಟ್ ಅಹಮದ್ನಗರ್ ಫೋರ್ಟ್ ಬೈ ದಿ ಬ್ರಿಟಿಷ್. ಅದು ಜೈಲಲ್ಲಿದ್ದಂಥ ಅವಧಿಯಲ್ಲಿ ಬರೆದಿರುವಂಥದ್ದು. ನೆಹರು ಬ್ಲೆಂಡ್ಸ್ ಹಿಸ್ ಪರ್ಸನಲ್ ಲೈಫ್ ಸ್ಟೋರಿ ವಿತ್ ಸ್ವೀಪಿಂಗ್ ನೆರೇಟಿವ್ ಆಫ್ ಇಂಡಿಯನ್ ಹಿಸ್ಟ್ರಿ, ಕಲ್ಚರ್ ಆ್ಯಂಡ್ ಫಿಲಾಸಫಿ. ಇಟ್ ರಿಮೈನ್ಸ್ ಒನ್ ಆಫ್ ದ ಮೋಸ್ಟ್ ವೈಡ್ಲಿ ರೆಡ್ ಆ್ಯಂಡ್ ಇನ್ಫ್ಲೂಯೆನ್ಷಿಯಲ್ ವರ್ಕ್ಸ್ ಇನ್ ಇಂಡಿಯನ್ ಇಂಗ್ಲಿಷ್ ನಾನ್ ಫಿಕ್ಷನ್. ಇದು ಬ್ರಿಟಿಷರ ಆಡಳಿತಾವಧಿಯಲ್ಲಿ ಅಹಮದ್ನಗರದ ಕೋಟೆಯ ಜೈಲಿನಲ್ಲಿ ಬಂದಿಯಾಗಿದ್ದಾಗ ಜವಾಹರ್ಲಾಲ್ ನೆಹರು ಅವರು ಈ ಕೃತಿಯನ್ನು ಬರೆದರು. ತಮ್ಮ ಸ್ವಂತ ಅನುಭವಗಳೊಂದಿಗೆ ಭಾರತದ ಸುದೀರ್ಘ ಇತಿಹಾಸ, ಸಂಸ್ಕೃತಿ ಮತ್ತು ತತ್ವಚಿಂತನೆಗಳನ್ನು ಅದ್ಭುತವಾಗಿ ಸಂಯೋಜಿಸಿ ಬರೆದಿರ್ತಕ್ಕಂಥ ಈ ಗ್ರಂಥವು ಒಂದು ಭಾರತೀಯ ಇಂಗ್ಲಿಷ್ ಸಾಹಿತ್ಯದ ಅತ್ಯಂತ ಪ್ರಸಿದ್ಧ ಕೃತಿಗಳಲ್ಲಿ ಒಂದು ಅಂತ ಹೇಳ್ಬೋದು. ದ ನೆಕ್ಸ್ಟ್ ಒನ್ ಈಸ್ ದ ಸ್ಟೋರಿ ಆಫ್ ಮೈ ಎಕ್ಸ್ಪೀರಿಮೆಂಟ್ಸ್ ವಿತ್ ಟ್ರುತ್. ಆಸ್ ವಿ ಆಲ್ ನೋ ದ್ಯಾಟ್ ಇಟ್ಸ್ ರಿಟನ್ ಬೈ ಅವರ್ India's father of the nation, Mahatma Gandhi ji. Originally written in Gujarati and then translated into English by Mahadev Desai. This is one of the world's most widely read autobiographies. Gandhi openly writes about his childhood flaws, his personal trials, his spiritual search, and the development of Satyagraha and Ahimsa, that is non-violence. ಇಲ್ಲಿ ಮಹಾದೇವ್ ದೇಸಾಯಿ ಅವರಿಂದ ಇಂಗ್ಲಿಷ್ಗೆ ಅನುವಾದಗೊಂಡಂಥ ಗಾಂಧೀಜಿಯವರ ಈ ಆತ್ಮಕಥೆಯು ಪ್ರಪಂಚದಾದ್ಯಂತ ಅತ್ಯಂತ ಹೆಚ್ಚು ಓದಲ್ಪಟ್ಟ ಪುಸ್ತಕಗಳಲ್ಲಿ ಒಂದು. ತಮ್ಮ ಬಾಲ್ಯದ ತಪ್ಪುಗಳು, ವೈಯಕ್ತಿಕ ಜೀವನದ ಪ್ರಯೋಗಗಳು, ಆಧ್ಯಾತ್ಮಿಕ ಶೋಧನೆ ಮತ್ತು ಸತ್ಯಾಗ್ರಹ ಹಾಗೂ ಅಹಿಂಸಾ ತತ್ವಗಳ ಬೆಳವಣಿಗೆಯನ್ನು ಗಾಂಧೀಜಿಯವರು ಇಲ್ಲಿ ಮುಕ್ತವಾಗಿ ಹಂಚಿಕೊಂಡಿದ್ದಾರೆ ಅನ್ನುವಂಥದ್ದು. ಸ್ನೇಹಿತರೆ, ಇದಿಷ್ಟು ಐ ಹ್ಯಾವ್ ಫೋಕಸ್ಡ್ ಆನ್ ಸಮ್ ಫೇಮಸ್ ಬಯೋಗ್ರಫೀಸ್ ಆ್ಯಂಡ್ ಆಟೋಬಯೋಗ್ರಫೀಸ್. ಇನ್ನೂ ಒಂದು ಹೆಚ್ಚಿನ ವಿವರವನ್ನು ನಾನು ನನ್ನ PDF ನೋಟ್ಸಲ್ಲಿ ಪ್ರೊವೈಡ್ ಮಾಡ್ತೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ದ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. Till then, take care. Thank you.